ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡೀಪ್ಸ್ ಡಿಲೈಟ್. ಸೀಸನಲ್ಲಿ ಸಿಗುವಂತ ಹಣ್ಣನ್ನ ಬಳಸಿ ಮನೆಯಲ್ಲೇ ಐಸ್ ಕ್ರೀಮ್ ಮಾಡೋ ಮಜಾನೇ ಬೇರೆ. ರುಚಿ ಅಂತೂ ಅದ್ಭುತ. ಯಾವ ಅಂಗಡಿನಲ್ಲೂ ಈ ರೀತಿಯಾದ ಐಸ್ ಕ್ರೀಮ್ ನಿಮಗೆ ಸಿಗೋದಿಲ್ಲ. ಇನ್ನೇನು ಸ್ಟ್ರಾಬೆರಿ ಸೀಸನ್ ಮುಗಿತಾ ಬಂತು. ಅದರಿಂದ ನಾನು ಸ್ಟ್ರಾಬೆರಿ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. 2 ಪ್ಯಾಕೆಟ್ ಅಷ್ಟು ಸ್ಟ್ರಾಬೆರಿಯನ್ನ ನೀರು ಹಾಕಿ ಸ್ವಲ್ಪ ಅಡಿಗೆ ಸೋಡಾನ ಹಾಕಿ 10 ನಿಮಿಷ ಹಾಗೆ ಇಟ್ಟರೆ ತುಂಬಾನೇ ಕ್ಲೀನ್ ಆದ ಸ್ಟ್ರಾಬೆರಿ ನಮಗೆ ಸಿಗುತ್ತೆ. ನೋಡಿ ನೀರಿನ ಬಣ್ಣ ಹೇಗಿದೆ. ಪೆಸ್ಟಿಸೈಡ್ ಕೂಡ ಹಾಕಿರ್ತಾರೆ. ಕಸ ಕಡ್ಡಿ ಎಲ್ಲ ಕ್ಲೀನ್ ಆಗಿದೆ. ಇವಾಗ ಇದರ ಎಲೆಯನ್ನ ಕಟ್ ಮಾಡಿಕೊಂಡು ಅರ್ಧ ಭಾಗ ಮಾಡಿಕೊಂಡು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಇದನ್ನ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ತುಂಬಾ ನೈಸ್ ಪೇಸ್ಟ್ ಏನೂ ಆಗೋದು ಬೇಡ. ಮಧ್ಯ ಸ್ಟ್ರಾಬೆರಿ ಪೀಸಸ್ ಇದ್ರೆ ಚೆನ್ನಾಗಿರುತ್ತೆ. ನಂತರ ವಿಪ್ಪಿಂಗ್ ಕ್ರೀಮ್ನ ಬೀಟ್ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲಲ್ಲಿ ಐಸನ್ನು ಹಾಕಿ ಮೇಲ್ಗಡೆ ಇನ್ನೊಂದು ಬೌಲನ್ನು ಇಟ್ಟು 1 ಲೀಟರ್ ಅಷ್ಟು ಚಿಲ್ ಆದ ಅಂದರೆ ತುಂಬಾನೇ ಕೋಲ್ಡ್ ಆಗಿರುವಂತಹ ವಿಪ್ಪಿಂಗ್ ಕ್ರೀಮ್ನ ಹಾಕೊಂಡು ಎಲೆಕ್ಟ್ರಿಕ್ ಬೀಟರ್ ಇಂದ ಬೀಟ್ ಮಾಡ್ತಾ ಇದ್ದೀನಿ. ಬೀಟ್ ಮಾಡ್ಕೊಳ್ಳೋದಕ್ಕೆ 15ರಿಂದ 20 ನಿಮಿಷ ಆಗುತ್ತೆ. ಹಾಗೇನೆ ಕ್ವಾಂಟಿಟಿ ಡಬಲ್ ಆಗುತ್ತೆ. ಕ್ರೀಮ್ ಈ ತರ ಬೀಳ್ತಾ ಇದೆ ಅಂದ್ರೆ ಕನ್ಸಿಸ್ಟೆನ್ಸಿ ಬಂದಿಲ್ಲ ಅಂತ ಅರ್ಥ. ಇನ್ನೊಂದು 5 ನಿಮಿಷ ಬೀಟ್ ಮಾಡ್ಕೊಂಡಾಗ ಥಿಕ್ ಆಗುತ್ತೆ. ನೋಡಿ ಇವಾಗ ಕ್ರೀಮ್ ಬೀಳ್ತಾ ಇಲ್ಲ. ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ. ಬೀಟ್ ಮಾಡ್ಕೊಳ್ಳೋ ಬೌಲು ದೊಡ್ಡದಾಗೆ ಇರಲಿ. ಇದು ಸ್ವಲ್ಪ ಚಿಕ್ಕದಾಯ್ತು. ಈ ಹಂತದಲ್ಲಿ ಸ್ಟ್ರಾಬೆರಿ ಕ್ರೀಮ್ ಅನ್ನ ಹಾಕಿ ಕಲರ್ ಹಾಕ್ತಾ ಇದ್ದೀನಿ. ಪಿಂಕ್ ಕಲರ್ ಅನ್ನ 5ರಿಂದ 6 ಡ್ರಾಪ್ ಹಾಕೊಂಡಿದ್ದೀನಿ. ಅರ್ಧ ಕಪ್ ಅಷ್ಟು ಮಿಲ್ಕ್ ಮೇಡ್ ಅಥವಾ ಕಂಡೆನ್ಸ್ಡ್ ಮಿಲ್ಕ್ ಹಾಕೊಳ್ಳಿ. ಯಾಕೆಂದ್ರೆ ಕ್ರೀಮಲ್ಲೂ ಕೂಡ ಸ್ವೀಟ್ನೆಸ್ ಇರುತ್ತೆ. ಬೀಟರಲ್ಲೇ 2 ನಿಮಿಷ ಮತ್ತೆ ಬೀಟ್ ಮಾಡಿಕೊಂಡು ಸೈಡ್ಸ್ ಅಲ್ಲಿ ಇರುವಂತದ್ದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಒಂದು ಏರ್ ಟೈಟ್ ಆಗಿರುವ ಬಾಕ್ಸ್ ಅಲ್ಲಿ ಹಾಕಿ ಮುಚ್ಚಿ ಟೈಟ್ ಆಗಿ ಫ್ರೀಸ್ ಮಾಡಬೇಕು. 5ರಿಂದ 6 ಗಂಟೆ ಫ್ರೀಸ್ ಮಾಡಬಹುದು. ನಾನು ಮಾಡಿರೋ ಕ್ವಾಂಟಿಟಿಗೆ ಇನ್ನೊಂದು ಬಾಕ್ಸ್ ಕೂಡ ಆಗಿದೆ. ಇವಾಗ ಫ್ರೀಸ್ ಮಾಡಕ್ ಇಡ್ತಾ ಇದ್ದೀನಿ. ಓವರ್ ನೈಟು ಫ್ರೀಸ್ ಮಾಡ್ಕೋಬಹುದು. ಫ್ರೀಸ್ ಮಾಡಿ ಆದ್ಮೇಲೆ ನೋಡಿ ರುಚಿಯಾದ ಸ್ಟ್ರಾಬೆರಿ ಐಸ್ ಕ್ರೀಮ್ ರೆಡಿ ಆಯ್ತು. ನೀವು ಯಾವುದೇ ಬ್ರ್ಯಾಂಡಿನ ಐಸ್ ಕ್ರೀಮ್ ತಗೊಂಡ್ರು ಕೂಡ ಮನೆಯಲ್ಲಿ ಮಾಡಿರುವಂತಹ ಐಸ್ ಕ್ರೀಮ್ ರುಚಿ ಬರೋದಿಲ್ಲ. ಅದರಲ್ಲೂ ಫ್ರೆಶ್ ಆದ ಹಣ್ಣನ್ನ ಬಳಸಿ ಮಾಡೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ. ಯಾವುದೇ ಫ್ರೂಟ್ ಇಂದ ನೀವು ಈ ತರ ಐಸ್ ಕ್ರೀಮ್ ಮಾಡ್ಕೋಬಹುದು. ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ ಹಾಕಿ ತಿಂದ್ರೆ ರುಚಿ ಡಬಲ್ ಆಗುತ್ತೆ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.